ಮಲೆನಾಡು ಜಿಲ್ಲೆ ಶಿವಮೊಗ್ಗ ಅಂದ್ರೆ ಸಾಕು, ಇಲ್ಲಿ ಮೊದಲು ಕೇಳಿ ಬರುವುದೇ ಹೋರಾಟಗಳು. ರೈತ ಚಳವಳಿ, ಕಾಗೋಡು ಚಳವಳಿ, ಹೀಗೆ ಹಲವು ಹೋರಾಟದ ಭೂಮಿ ಈ ಶಿವಮೊಗ್ಗ. ಅದೇ ಜಿಲ್ಲೆಯಲ್ಲೀಗ ಮತ್ತೊಂದು ಪ್ರತ್ಯೇಕ ಜಿಲ್ಲೆಯ ಕೂಗು ಕೇಳಿ ಬಂದಿದೆ. ಈ ಕುರಿತೊಂದು ವರದಿ ನಿಮ್ಮ ಮುಂದೆ. ಮಲೆನಾಡಿನಲ್ಲಿ ಮತ್ತೆ ಪ್ರತ್ಯೇಕ ಜಿಲ್ಲೆಯ ಕೂಗು. ಹಲವು ಸಂಘಟನೆಗಳಿಂದ ಸಾಗರ ಪಟ್ಟಣ ಬಂದ್. ಮಲೆನಾಡಿನಲ್ಲಿ ಪ್ರತ್ಯೇಕ ಜಿಲ್ಲೆಯ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಸಾಗರವನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಿ ಎಂಬ ಆಗ್ರಹಗಳು ಜೋರಾಗಿವೆ. ಎಲ್ಲ ರೀತಿಯ ಮೂಲಭೂತ ಸೌಕರ್ಯ, ಪ್ರವಾಸೋದ್ಯಮ ತಾಣಗಳು ಸೇರಿ ಎಲ್ಲ ಅರ್ಹತೆಯನ್ನ ನಾವು ಹೊಂದಿದ್ದೇವೆ. ನಮಗೆ ಪ್ರತ್ಯೇಕ ಜಿಲ್ಲಾ ಕೇಂದ್ರ ನೀಡಿ ಎನ್ನುವ ಕೂಗು ಜೋರಾಗ್ತಿದೆ. ಕಳೆದ 12 ವರ್ಷದಿಂದ ಸಾಗರ ತಾಲೂಕಿನ ಜನರು ಈ ಬಗ್ಗೆ ಹೋರಾಟ ಮಾಡುತ್ತಲೇ ಬಂದಿದ್ದಾರೆ. ಇದೀಗ ಆ ಹೋರಾಟ ಇನ್ನಷ್ಟು ತೀವ್ರ ಸ್ವರೂಪ ಪಡೆದಿದೆ. ವಿಶ್ವವಿಖ್ಯಾತ ಜೋಗ ಜಲಪಾತ, ಸಿಗಂದೂರು ಚೌಡೇಶ್ವರಿ ಕ್ಷೇತ್ರ, ಕೃಷಿ ವಿಶ್ವವಿದ್ಯಾಲಯ, ಆಸ್ಪತ್ರೆ ಕಟ್ಟಡಗಳು ಸೇರಿದಂತೆ ಒಂದು ಜಿಲ್ಲೆಗೆ ಬೇಕಾದ ಜನಸಂಖ್ಯೆ, ವಿಸ್ತೀರ್ಣ ಎಲ್ಲವೂ ಸಾಗರಕ್ಕೆ ಇದೆ. ಹಾಗಾಗಿ ಉತ್ತರ ಕನ್ನಡದ ಕೆಲ ತಾಲೂಕುಗಳನ್ನು ಸೇರಿಸಿಕೊಂಡು ಸಾಗರ ತಾಲೂಕನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಬೇಕು ಎಂಬ ಹೋರಾಟಗಳು ನಡೆಯುತ್ತಿವೆ. ಈಗಾಗಲೇ ಒಂದು ಬಾರಿ ಬೃಹತ್ ಹೋರಾಟವನ್ನ ಸಹ ಹೋರಾಟ ಸಮಿತಿಯವರು ಮಾಡಿದ್ದಾರೆ. ಈಗ ಮತ್ತೆ ಇಂದು ಸಾಗರ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡುವ ಮೂಲಕ ಪ್ರತ್ಯೇಕ ಜಿಲ್ಲೆಯ ಪಟ್ಟನ್ನ ತೀವ್ರಗೊಳಿಸಿದ್ದಾರೆ. ಇತ್ತೀಚಿನ ವರ್ಷದಲ್ಲಿ ನಮ್ಮ ಸಾಗರ ತಾಲೂಕನ್ನ ಅಭಿವೃದ್ಧಿಯಿಂದ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇವತ್ತು ಉದಾಹರಣೆಗೆ ರಾಷ್ಟ್ರೀಯ ಹೆದ್ದಾರಿ ವಿಷಯ ತಗೊಂಡ್ರೆ, ಇವತ್ತು ಶಿಕಾರಿಪುರದಲ್ಲಿ ಅತ್ಯಂತ ಬೃಹತ್ತಾಗಿ ರಾಷ್ಟ್ರೀಯ ಕಾಮಗಾರಿ ಆಗಿದೆ, ತೀರ್ಥಹಳ್ಳಿಲಿ ಆಗಿದೆ. ಇವತ್ತು ಸೊರಬದಂತ ಊರಲ್ಲೂ ಸಹ ಅಲ್ಲಿ ಟೌನ್ ಒಳಗೆ ರಾಷ್ಟ್ರೀಯ ಹೆದ್ದಾರಿ ಅಲ್ಲದೆ ಇದ್ರೂ ಸಹ ರಸ್ತೆಯ ವಿಸ್ತರಣೆಯನ್ನು ಮಾಡಿ, ಅಗಲ ಮಾಡಿ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಆದ್ರೆ 5 ವರ್ಷ ಆದ್ರೂ ಟೆಂಡರ್ ಅವಧಿ ಮುಗಿದ್ರು ನಮ್ಮ ಸಾಗರದಲ್ಲಿ ಇವತ್ತು ಕೆಲಸಗಳು ನಡೀತಾ ಇಲ್ಲ. ಸಾಗರ ಪಟ್ಟಣ ಬಂದ್ಗೆ ಕರೆ ನೀಡಿದೆ. ಇದಕ್ಕೆ ಹೋಟೆಲ್ ಮಾಲೀಕರು, ಆಟೋ ಚಾಲಕರು, ಖಾಸಗಿ ಬಸ್ ಮಾಲೀಕರು ಸೇರಿದಂತೆ ವಿವಿಧ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಿವೆ. ಬುಧವಾರ ದಿವಸ ಸಾಗರ ಜಿಲ್ಲಾ ಕೇಂದ್ರದಿಂದ ಹೋರಾಟ ಸಮಿತಿಯಿಂದ ಸಾಗರ್ ಬಂದ್ಗೆ ಕರೆ ಕೊಟ್ಟಿದ್ದೇವೆ. ಸಾಗರ್ ಸಂಪೂರ್ಣ ಬಂದ್ ಆಗ್ತದೆ. ಈ ಸಾಗರ ಬಂದ್ಗೆ ವರ್ತಕರು, ಆಟೋ ಚಾಲಕರು, ಕಾರು ಚಾಲಕರು ಮಾಲೀಕರು, ಬಸ್ ಚಾಲಕರು ಮಾಲೀಕರು ಹಾಗೂ ವಿದ್ಯಾರ್ಥಿನಿಯರು, ಮಹಿಳಾ ಸಂಘಟನೆಗಳು, ಎಲ್ಲ ಯುವ ಜನರು, ವಿದ್ಯಾರ್ಥಿನಿಯರು ಆದಿಯಾಗಿ ಈ ಹೋರಾಟಕ್ಕೆ, ಈ ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ನೀಡಿದ್ದಾರೆ. ಒಟ್ಟಾರೆ ಸಾಗರ ಪ್ರತ್ಯೇಕ ಜಿಲ್ಲೆಯ ಕೂಗಿಗೆ ಸರ್ಕಾರ ಕಿವಿಕೊಡುತ್ತಾ, ಹೋರಾಟಗಾರರ ಹೋರಾಟಕ್ಕೆ ಸರ್ಕಾರ ಮಣಿಯುತ್ತಾ ಎನ್ನುವುದನ್ನ ಕಾದು ನೋಡಬೇಕಿದೆ. ಭೀಮಾ ನಾಯ್ಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡು ಜಿಲ್ಲೆ ಶಿವಮೊಗ್ಗ ಅಂದ್ರೆ ಸಾಕು, ಇಲ್ಲಿ ಮೊದಲು ಕೇಳಿ ಬರುವುದೇ ಹೋರಾಟಗಳು. ರೈತ ಚಳವಳಿ, ಕಾಗೋಡು ಚಳವಳಿ, ಹೀಗೆ ಹಲವು ಹೋರಾಟದ ಭೂಮಿ ಈ ಶಿವಮೊಗ್ಗ. ಅದೇ ಜಿಲ್ಲೆಯಲ್ಲೀಗ ಮತ್ತೊಂದು ಪ್ರತ್ಯೇಕ ಜಿಲ್ಲೆಯ ಕೂಗು ಕೇಳಿ ಬಂದಿದೆ. ಈ ಕುರಿತೊಂದು ವರದಿ ನಿಮ್ಮ ಮುಂದೆ. ಮಲೆನಾಡಿನಲ್ಲಿ ಮತ್ತೆ ಪ್ರತ್ಯೇಕ ಜಿಲ್ಲೆಯ ಕೂಗು. ಹಲವು ಸಂಘಟನೆಗಳಿಂದ ಸಾಗರ ಪಟ್ಟಣ ಬಂದ್. ಮಲೆನಾಡಿನಲ್ಲಿ ಪ್ರತ್ಯೇಕ ಜಿಲ್ಲೆಯ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಸಾಗರವನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಿ ಎಂಬ ಆಗ್ರಹಗಳು ಜೋರಾಗಿವೆ. ಎಲ್ಲ ರೀತಿಯ ಮೂಲಭೂತ ಸೌಕರ್ಯ, ಪ್ರವಾಸೋದ್ಯಮ ತಾಣಗಳು ಸೇರಿ ಎಲ್ಲ ಅರ್ಹತೆಯನ್ನ ನಾವು ಹೊಂದಿದ್ದೇವೆ. ನಮಗೆ ಪ್ರತ್ಯೇಕ ಜಿಲ್ಲಾ ಕೇಂದ್ರ ನೀಡಿ ಎನ್ನುವ ಕೂಗು ಜೋರಾಗ್ತಿದೆ. ಕಳೆದ 12 ವರ್ಷದಿಂದ ಸಾಗರ ತಾಲೂಕಿನ ಜನರು ಈ ಬಗ್ಗೆ ಹೋರಾಟ ಮಾಡುತ್ತಲೇ ಬಂದಿದ್ದಾರೆ. ಇದೀಗ ಆ ಹೋರಾಟ ಇನ್ನಷ್ಟು ತೀವ್ರ ಸ್ವರೂಪ ಪಡೆದಿದೆ. ವಿಶ್ವವಿಖ್ಯಾತ ಜೋಗ ಜಲಪಾತ, ಸಿಗಂದೂರು ಚೌಡೇಶ್ವರಿ ಕ್ಷೇತ್ರ, ಕೃಷಿ ವಿಶ್ವವಿದ್ಯಾಲಯ, ಆಸ್ಪತ್ರೆ ಕಟ್ಟಡಗಳು ಸೇರಿದಂತೆ ಒಂದು ಜಿಲ್ಲೆಗೆ ಬೇಕಾದ ಜನಸಂಖ್ಯೆ, ವಿಸ್ತೀರ್ಣ ಎಲ್ಲವೂ ಸಾಗರಕ್ಕೆ ಇದೆ. ಹಾಗಾಗಿ ಉತ್ತರ ಕನ್ನಡದ ಕೆಲ ತಾಲೂಕುಗಳನ್ನು ಸೇರಿಸಿಕೊಂಡು ಸಾಗರ ತಾಲೂಕನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಬೇಕು ಎಂಬ ಹೋರಾಟಗಳು ನಡೆಯುತ್ತಿವೆ. ಈಗಾಗಲೇ ಒಂದು ಬಾರಿ ಬೃಹತ್ ಹೋರಾಟವನ್ನ ಸಹ ಹೋರಾಟ ಸಮಿತಿಯವರು ಮಾಡಿದ್ದಾರೆ. ಈಗ ಮತ್ತೆ ಇಂದು ಸಾಗರ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡುವ ಮೂಲಕ ಪ್ರತ್ಯೇಕ ಜಿಲ್ಲೆಯ ಪಟ್ಟನ್ನ ತೀವ್ರಗೊಳಿಸಿದ್ದಾರೆ. ಇತ್ತೀಚಿನ ವರ್ಷದಲ್ಲಿ ನಮ್ಮ ಸಾಗರ ತಾಲೂಕನ್ನ ಅಭಿವೃದ್ಧಿಯಿಂದ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇವತ್ತು ಉದಾಹರಣೆಗೆ ರಾಷ್ಟ್ರೀಯ ಹೆದ್ದಾರಿ ವಿಷಯ ತಗೊಂಡ್ರೆ, ಇವತ್ತು ಶಿಕಾರಿಪುರದಲ್ಲಿ ಅತ್ಯಂತ ಬೃಹತ್ತಾಗಿ ರಾಷ್ಟ್ರೀಯ ಕಾಮಗಾರಿ ಆಗಿದೆ, ತೀರ್ಥಹಳ್ಳಿಲಿ ಆಗಿದೆ. ಇವತ್ತು ಸೊರಬದಂತ ಊರಲ್ಲೂ ಸಹ ಅಲ್ಲಿ ಟೌನ್ ಒಳಗೆ ರಾಷ್ಟ್ರೀಯ ಹೆದ್ದಾರಿ ಅಲ್ಲದೆ ಇದ್ರೂ ಸಹ ರಸ್ತೆಯ ವಿಸ್ತರಣೆಯನ್ನು ಮಾಡಿ, ಅಗಲ ಮಾಡಿ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಆದ್ರೆ 5 ವರ್ಷ ಆದ್ರೂ ಟೆಂಡರ್ ಅವಧಿ ಮುಗಿದ್ರು ನಮ್ಮ ಸಾಗರದಲ್ಲಿ ಇವತ್ತು ಕೆಲಸಗಳು ನಡೀತಾ ಇಲ್ಲ. ಸಾಗರ ಪಟ್ಟಣ ಬಂದ್ಗೆ ಕರೆ ನೀಡಿದೆ. ಇದಕ್ಕೆ ಹೋಟೆಲ್ ಮಾಲೀಕರು, ಆಟೋ ಚಾಲಕರು, ಖಾಸಗಿ ಬಸ್ ಮಾಲೀಕರು ಸೇರಿದಂತೆ ವಿವಿಧ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಿವೆ. ಬುಧವಾರ ದಿವಸ
ಸಾಗರ ಜಿಲ್ಲಾ ಕೇಂದ್ರದಿಂದ ಹೋರಾಟ ಸಮಿತಿಯಿಂದ ಸಾಗರ್ ಬಂದ್ಗೆ ಕರೆ ಕೊಟ್ಟಿದ್ದೇವೆ. ಸಾಗರ್ ಸಂಪೂರ್ಣ ಬಂದ್ ಆಗ್ತದೆ. ಈ ಸಾಗರ ಬಂದ್ಗೆ ವರ್ತಕರು, ಆಟೋ ಚಾಲಕರು, ಕಾರು ಚಾಲಕರು ಮಾಲೀಕರು, ಬಸ್ ಚಾಲಕರು ಮಾಲೀಕರು ಹಾಗೂ ವಿದ್ಯಾರ್ಥಿನಿಯರು, ಮಹಿಳಾ ಸಂಘಟನೆಗಳು, ಎಲ್ಲ ಯುವ ಜನರು, ವಿದ್ಯಾರ್ಥಿನಿಯರು ಆದಿಯಾಗಿ ಈ ಹೋರಾಟಕ್ಕೆ, ಈ ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ನೀಡಿದ್ದಾರೆ. ಒಟ್ಟಾರೆ ಸಾಗರ ಪ್ರತ್ಯೇಕ ಜಿಲ್ಲೆಯ ಕೂಗಿಗೆ ಸರ್ಕಾರ ಕಿವಿಕೊಡುತ್ತಾ ಹೋರಾಟಗಾರರ ಹೋರಾಟಕ್ಕೆ ಸರ್ಕಾರ ಮಣಿಯುತ್ತಾ ಎನ್ನುವುದನ್ನ ಕಾದು ನೋಡಬೇಕಿದೆ. ಭೀಮಾ ನಾಯ್ಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡು ಜಿಲ್ಲೆ ಶಿವಮೊಗ್ಗ ಅಂದ್ರೆ ಸಾಕು, ಇಲ್ಲಿ ಮೊದಲು ಕೇಳಿ ಬರುವುದೇ ಹೋರಾಟಗಳು. ರೈತ ಚಳವಳಿ, ಕಾಗೋಡು ಚಳವಳಿ, ಹೀಗೆ ಹಲವು ಹೋರಾಟದ ಭೂಮಿ ಈ ಶಿವಮೊಗ್ಗ. ಅದೇ ಜಿಲ್ಲೆಯಲ್ಲೀಗ ಮತ್ತೊಂದು ಪ್ರತ್ಯೇಕ ಜಿಲ್ಲೆಯ ಕೂಗು ಕೇಳಿ ಬಂದಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಮಲೆನಾಡಿನಲ್ಲಿ ಮತ್ತೆ ಪ್ರತ್ಯೇಕ ಜಿಲ್ಲೆಯ ಕೂಗು. ಹಲವು ಸಂಘಟನೆಗಳಿಂದ ಸಾಗರ ಪಟ್ಟಣ ಬಂದ್. ಮಲೆನಾಡಿನಲ್ಲಿ ಪ್ರತ್ಯೇಕ ಜಿಲ್ಲೆಯ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಸಾಗರವನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಿ ಎಂಬ ಆಗ್ರಹಗಳು ಜೋರಾಗಿವೆ. ಎಲ್ಲ ರೀತಿಯ ಮೂಲಭೂತ ಸೌಕರ್ಯ, ಪ್ರವಾಸೋದ್ಯಮ ತಾಣಗಳು ಸೇರಿ ಎಲ್ಲ ಅರ್ಹತೆಯನ್ನ ನಾವು ಹೊಂದಿದ್ದೇವೆ. ನಮಗೆ ಪ್ರತ್ಯೇಕ ಜಿಲ್ಲಾ ಕೇಂದ್ರ ನೀಡಿ ಎನ್ನುವ ಕೂಗು ಜೋರಾಗ್ತಿದೆ. ಕಳೆದ 12 ವರ್ಷದಿಂದ ಸಾಗರ ತಾಲೂಕಿನ ಜನರು ಈ ಬಗ್ಗೆ ಹೋರಾಟ ಮಾಡುತ್ತಲೇ ಬಂದಿದ್ದಾರೆ. ಇದೀಗ ಆ ಹೋರಾಟ ಇನ್ನಷ್ಟು ತೀವ್ರ ಸ್ವರೂಪ ಪಡೆದಿದೆ. ವಿಶ್ವವಿಖ್ಯಾತ ಜೋಗ ಜಲಪಾತ, ಸಿಗಂದೂರು ಚೌಡೇಶ್ವರಿ ಕ್ಷೇತ್ರ, ಕೃಷಿ ವಿಶ್ವವಿದ್ಯಾಲಯ, ಆಸ್ಪತ್ರೆ ಕಟ್ಟಡಗಳು ಸೇರಿದಂತೆ ಒಂದು ಜಿಲ್ಲೆಗೆ ಬೇಕಾದ ಜನಸಂಖ್ಯೆ, ವಿಸ್ತೀರ್ಣ ಎಲ್ಲವೂ ಸಾಗರಕ್ಕೆ ಇದೆ. ಹಾಗಾಗಿ ಉತ್ತರ ಕನ್ನಡದ ಕೆಲ ತಾಲೂಕುಗಳನ್ನ ಸೇರಿಸಿಕೊಂಡು ಸಾಗರ ತಾಲೂಕನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಬೇಕು ಎಂಬ ಹೋರಾಟಗಳು ನಡೆಯುತ್ತಿವೆ. ಈಗಾಗಲೇ ಒಂದು ಬಾರಿ ಬೃಹತ್ ಹೋರಾಟವನ್ನ ಸಹ ಹೋರಾಟ ಸಮಿತಿಯವರು ಮಾಡಿದ್ದಾರೆ. ಈಗ ಮತ್ತೆ ಇಂದು ಸಾಗರ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡುವ ಮೂಲಕ ಪ್ರತ್ಯೇಕ ಜಿಲ್ಲೆಯ ಪಟ್ಟನ್ನ ತೀವ್ರಗೊಳಿಸಿದ್ದಾರೆ. ಇತ್ತೀಚಿನ ವರ್ಷದಲ್ಲಿ ನಮ್ಮ ಸಾಗರ ತಾಲೂಕನ್ನ ಅಭಿವೃದ್ಧಿಯಿಂದ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇವತ್ತು ಉದಾಹರಣೆಗೆ ರಾಷ್ಟ್ರೀಯ ಹೆದ್ದಾರಿ ವಿಷಯ ತಗೊಂಡ್ರೆ, ಇವತ್ತು ಶಿಕಾರಿಪುರದಲ್ಲಿ ಅತ್ಯಂತ ಬೃಹತ್ತಾಗಿ ರಾಷ್ಟ್ರೀಯ ಕಾಮಗಾರಿ ಆಗಿದೆ, ತೀರ್ಥಹಳ್ಳಿಲಾಗಿದೆ. ಇವತ್ತು ಸೊರಬದಂತ ಊರಲ್ಲೂ ಸಹ ಅಲ್ಲಿ ಟೌನ್ ಒಳಗೆ ರಾಷ್ಟ್ರೀಯ ಹೆದ್ದಾರಿ ಅಲ್ಲದೆ ಇದ್ರೂ ಸಹ ರಸ್ತೆಯ ವಿಸ್ತರಣೆಯನ್ನು ಮಾಡಿ, ಅಗಲ ಮಾಡಿ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಆದ್ರೆ 5 ವರ್ಷ ಆದ್ರೂ ಟೆಂಡರ್ ಅವಧಿ ಮುಗಿದ್ರು ನಮ್ಮ ಸಾಗರದಲ್ಲಿ ಇವತ್ತು ಕೆಲಸಗಳು ನಡೀತಾ ಇಲ್ಲ. ಸಾಗರ ಪಟ್ಟಣ ಬಂದ್ಗೆ ಕರೆ ನೀಡಿದೆ. ಇದಕ್ಕೆ ಹೋಟೆಲ್ ಮಾಲೀಕರು, ಆಟೋ ಚಾಲಕರು, ಖಾಸಗಿ ಬಸ್ ಮಾಲೀಕರು ಸೇರಿದಂತೆ ವಿವಿಧ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಿವೆ. ಬುಧವಾರ ದಿವಸ ಸಾಗರ ಜಿಲ್ಲಾ ಕೇಂದ್ರದಿಂದ ಹೋರಾಟ ಸಮಿತಿಯಿಂದ ಸಾಗರ್ ಬಂದ್ಗೆ ಕರೆ ಕೊಟ್ಟಿದ್ದೇವೆ. ಸಾಗರ್ ಸಂಪೂರ್ಣ ಬಂದ್ ಆಗ್ತದೆ. ಈ ಸಾಗರ ಬಂದ್ಗೆ ವರ್ತಕರು, ಆಟೋ ಚಾಲಕರು, ಕಾರು ಚಾಲಕರು ಮಾಲೀಕರು, ಬಸ್ ಚಾಲಕರು ಮಾಲೀಕರು ಹಾಗೂ ವಿದ್ಯಾರ್ಥಿನಿಯರು, ಮಹಿಳಾ ಸಂಘಟನೆಗಳು, ಎಲ್ಲ ಯುವ ಜನರು, ವಿದ್ಯಾರ್ಥಿನಿಯರು ಆದಿಯಾಗಿ ಈ ಹೋರಾಟಕ್ಕೆ, ಈ ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ನೀಡಿದ್ದಾರೆ. ಒಟ್ಟಾರೆ ಸಾಗರ ಪ್ರತ್ಯೇಕ ಜಿಲ್ಲೆಯ ಕೂಗಿಗೆ ಸರ್ಕಾರ ಕಿವಿಕೊಡುತ್ತಾ ಹೋರಾಟಗಾರರ ಹೋರಾಟಕ್ಕೆ ಸರ್ಕಾರ ಮಣಿಯುತ್ತಾ ಎನ್ನುವುದನ್ನ ಕಾದು ನೋಡಬೇಕಿದೆ. ಭೀಮಾ ನಾಯ್ಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.